ಶ್ರೀ ಗೊಲ್ಲಾಳೇಶ್ವರ ಎಗ್ರೋ ಏಜೆನ್ಸಿಗೆ ಬೀಗ ಜಡಿದು ವ್ಯಾಪಾರಕ್ಕೆ ಅಡ್ಡಿಪಡಿಸಲಾಗಿದೆ ಅಂತ ಆರೋಪಿಸಿ ಏಜೆನ್ಸಿ ಮಾಲೀಕ ಕಿರಣ್ ಗೋಳಸಾರ ತಹಶೀಲ್ದಾರ್ ಅವರಿಗೆ ಲಿಖಿತ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ರೈತ ಸಂಘದ ಹೆಸರಲ್ಲಿ ಬಂದಂತಹ ಕೆಲವರು ಅಂಗಡಿಯನ್ನ ಬಲವಂತವಾಗಿ ಮುಚ್ಚಿ ಸಿಬ್ಬಂದಿ ಹಾಗೂ ಗ್ರಾಹಕರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದರಿಂದ ವ್ಯಾಪಾರ ಚಟುವಟಿಕೆಗಳಿಗೆ ಅಡಚಣೆ ಉಂಟಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸ್ಥೆಯ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಿ ಪ್ರತಿಷ್ಠೆಗೆ ಧಕ್ಕೆ ತಂದಿರೋದಾಗಿ ಕಿರಣ್ ಗೋಳಸಾರ ಆರೋಪಿಸಿದ್ದಾರೆ. ಅವಾಗ ಅವ್ರು ನೀವು ಹೆಂಗೆ ಕೊಡಲ್ಲ, ನಿಮ್ಮ ಅಂಗಡಿ ಮುಚ್ಚಿಸ್ತೀವಿ ಆ ಥರ ಧಮಕಿ ಹಾಕ್ಯಾರ. ನಾನಂದಿನ ಸರಿ ಅಣ್ಣ ಬರ್ರಿ, ಏನಪ್ಪ ನೀವು ಬರ್ರಿ, ನಿಮ್ದು ಏನದ ನಮ್ಗೆ ಏನದ ನೀವು ಹೇಳ್ರಿ, ಇಲ್ಲ ಅಲ್ಲಿ ಮ್ಯಾಗ್ ಅಥಾರಿಟೀಸಿಗೆ ಮಾತಾಡ್ರಿ ಅಂದೀವಿ. ಅವ್ರು ಏನಪ್ಪ ಅಂದ್ರೆ ನಾವು ಎಲ್ಲಾರು ಟೈಮ್ ನೋಡಿಕೊಂಡು ಯಾರು ಇಲ್ಲ ಶಟ್ರಿ ಹೇಳೋದು ಅಂಗಡಿ ಅದ್ರ ದಾಂಡ್ಲಿ ಹಾಕಿ ನಮ್ಮ ಮ್ಯಾಗ್ ಡಿಫೇಮೇಷನ್ ಮಾಡಿ ಭಾಳ ಡಿಫೇಮ್ ಮಾಡ್ಯಾರ ನಮಗೆ ರೀ. ಸೊ ಅದು ಹೆಂಗಾಗ್ಬಿಟ್ಟದಪ್ಪ ಅಂದ್ರೆ ನಮಗೂ ಒಂದು ತೂಕ ಹೋಗಲ್ಲ, ಎಲ್ಲಾನು ಮರ್ಯಾದೆ ಕಾಲಾಗ ಮಾಡೀವಿ. ಅದು ನಮ್ದು ಏನಪ್ಪ ಅವರು 3 ಕಾಸಿಗೆ ಹರಾಜ್ ಹಾಕಿದ್ರಲ್ರಿ, ಏನೇನೋ ಮಾತಾಡ್ಬಿಟ್ರು ರೋಡ್ ಮ್ಯಾಗ ಎಲ್ಲ ಭಾಳ ಅವರು ಏನಾಗ್ಬೇಕು ಈಗ ನಮಗೇನಪ್ಪ ಅಂತಂದ್ರೆ ಒಂದು ಕ್ಷಮೆ ಯಾಚಿಸ್ಬೇಕ್ರಿ. ಎರಡನೇದು ನಮ್ದು ಏನೂ ಇಲ್ಲ ರೀ, ನಮ್ಮ ಶಟ್ರಿ ಹಾಕಿ ಕೇಳಿದ್ರು ಅದಕ್ಕೆ ನಮ್ಗೆ ಏನಪ್ಪ ಉತ್ತರ ಬೇಕು. ಈಗ ಅವ್ರ ಬಗ್ಗೆ ಆಲ್ರೆಡಿ ನೆಗೆಟಿವ್ ಥಾಟ್ಸ್ಗಳು ಭಾಳ ಮಾರ್ಕೆಟ್ನಾಗ ಅದಾವ. ಎಲ್ಲರೂ ಅಫ್ಜಲ್ಪುರ್ದಾಗ ಅವ್ರು ಹೆಂಗದಾರ ಅಂತ ಗೊತ್ತದಾರ, ಎಲ್ಲ ಹೆಂಗತ್ತಾರ. ನೀವು ಕಮೆಂಟ್ಸ್ಗಳು ಹೋದ್ರ ಕೆಳಗೆ ಹೇಳ್ತಾರ ಅವ್ರಿಗೆ ಏನಪ್ಪ ಹಫ್ತಾಗಿರಿಕೆ ಅಂತಾರ, ಅವ್ರಿಗೆ ಎಲ್ಲಾನು ಅಂತಾರ. ಆದ್ರೂ ಅವ್ರಿಗೆ ಇನ್ನೂ ತಿಳಿಯಲಾಗ್ಯದ, ಬಂದು ಶಟ್ರಿ ಇಳಿತೀವಿ ಧಮಕಿ ಹಾಕ್ತೀರಿ ಅಪ್ಪ ಅಂದ್ರೆ ಸರಿಯಲ್ಲ. ದಯಮಾಡಿ ನೀವು ಬಿಡಬೇಕು. ನೀವೇನಪ್ಪ ಅಂದ್ರೆ ಮುಂದೆ ಸುಧಾರಿಸ್ಕೊಂಡು ಒಳ್ಳೆ ರೈತ ಚಟುವಟಿಕೆದಾಗ ನೀವು ಬರಬೇಕು ಅಂತೇಳಿ ನಮ್ಗೆ ವಿನಂತಿ ಅದಾವ್ರಿ. ಇನ್ನು ಘಟನೆ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಿ ಕಾನೂನುಬದ್ಧ ವ್ಯವಹಾರಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂಸ್ಥೆ ಸಿಬ್ಬಂದಿ ಮತ್ತು ಗ್ರಾಹಕರಿಗೆ ರಕ್ಷಣೆ ಒದಗಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನಿನ್ನಿನ ದಿವಸ ನಾನು ಅವ್ರ ಪಕ್ಕದ ಅಂಗಡಿ, ನಂದು ಒಂದು 20-25 ಎಕರೆ ಕಬ್ಬದ, ನಂದು 50 ಎಕರೆ ಜಮೀನದ. ನಿನ್ನಿನ ದಿವಸ ಬಂದು ಯಾರೋ ಒಬ್ಬರಿಗೆ ಒಬ್ಬ ವಯಸ್ಸಾದವನಿಗೆ ಮುದುಕ ಕೊಟ್ಟು ಕಳಿಸಿ ಖಾತಾ ತರಲಿಕ್ಕೆ ಕಳಿಸ್ತಾರೆ. ಆ ಹುಡುಗ ಯಾರು ದುಕಾನ ಏನು ಇದು ಮಾಡ್ತಾರೆ ನೆಡ್ಸ್ಕೊಂಡು ಹೋಗ್ತಾರ, ಆ ಹುಡುಗ ಮೀಟಿಂಗ್ದಾಗ ಹೋಗ್ಯಾರ ಕೃಷಿ ಇಲಾಖೆದ ಮೀಟಿಂಗ್. ಅವ್ರ ತಂದೆಯವರಿದ್ರು, ಅವ್ರ ತಂದೆಗೆ ಬಿಲ್ ಹಾಕ್ಲಿಕ್ಕೆ ಬರಲ್ಲ. ನನ್ನ ಮಗ ಇಲ್ಲಪ್ಪ, ನನಗೆ FID ನಂಬರ್ ನನಗೇನೋ ಆಪ್ರೇಟ್ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೇನಪ್ಪ ಅಂತಂದ್ರೆ ನಮ್ಮ ಹುಡುಗ ಬಂದಪ್ಪ ಒಯ್ಯಪ್ಪ ಖಾತಾ ಅಂದಾರ. ಅಂದ್ರಪ್ಲೆ ಹಂಗೆ ಅಂಗಡಿಯಾಗ ಯಾಕೆ ಕೂತಿದ್ವಿ ಶಟ್ರ ಹೇಳ್ತಾನೆ. ಶಟ್ರ ಹೇಳಿದ್ಮ್ಯಾಗ ನಾ ಒಂದು ಯಾಕೆ ಮಂದಿ ಇರ್ಲಿಕ್ಕೆ ನಮ್ಮ ಪಕ್ಕದ ಅಂಗಡಿಯಾಗ ಇದ್ದ ನಾ ಬಂದಾಗ ಒಂದು ಕೀಲಿ ತಗೊಂಡ್ರು. ಅಲ್ಲೇ ಮಗ್ಲ ರೊಕ್ಕ ಕೊಟ್ಟು ಒಂದು ಕೀಲಿ ತಗೊಂಡು ಅದು ಕೀಲಿ ಹಾಕ್ಲಿಕತ್ತಾರೆ. ಯಾರಪ್ಪ ಯಾರ್ದು ಅಂಗಡಿ ಇಲ್ಲ, ಅವ್ರಂತಾರ ರೈತರಿಗೆ ಗೊಬ್ಬರ ಇದ್ರೂ ಕೊಡ್ತಾ ಇಲ್ಲ. ಒಂದು ನಿಮಿಷ, ನನ್ನ ಬಲ್ಲಿ ನಿನ್ನೆ ಯಾವ ತಾರೀಕು ರೀ? 4. ನನ್ನ ಬಲ್ಲಿ ಎಷ್ಟನೇ ತಾರೀಕು ಅದ? ಇದು ಡೇಟ್ ನೋಡ್ರಿ. ಬಿಲ್ಲ 3ನೇ ತಾರೀಕು ಬಿಲ್ ಇನ್ನು ಮುಂದೆ ಗೊಲ್ಲಾಳೇಶ್ವರ ಅಗ್ರೋಕ್ಕೆ ಏನ್ರಿ ಒಂದೇನ್ರಿ ದಬ್ಬಾಳಿಕೆ ಮಾಡೋದಾಗಲ್ರಿ, ಒಂದೇನ್ರಿ ಗುಂಡಗಿರಿ ಮಾಡೋದಾಗ ಬಂದ್ರಪ್ಪ ಅಂದ್ರ ನಾವು ಊರಿನ ಜನರು ಸುಮ್ ಕೂಡಂಗಿಲ್ಲ. ನಾವೀಗ ಹೇಳ್ಬಿಟ್ಟು ಬೇಕಾಟ್ ಮಾಡಿ ಮುಚ್ಚಿದ್ವಿ, ತಪ್ಪು ಮಾಡ್ತೇವೆ. ಅವ್ರು ಪ್ರೂಫ್ ಸಿಗ್ತಲ್ಲ ಮುಚ್ಚಿದ್ರೆ ನಾವು ಮನೆಗೆ ಬಿಡ್ತು, ತಹಸೀಲ್ದಾರ್ ಸಾಹೇಬ್ ಬಂದು ಮನೆಗೆ ಬಿಟ್ಟು. ಈ ಥರ ಮಾಡೋದಲ್ಲ. ಎಲ್ಲವ್ರನ್ನ ಮೊರೆಯಲ್ಲಿ ನೋಡಿದೆ ಅಲ್ಲ, ಎಲ್ಲ ನೋಡ್ರಿ ಇನ್ನೇನು ಬಟ್ಟೆ ದುಕಾನ್ದವ್ರಾಗಲಿ, ಕಿರಾಣಿ ದುಕಾನ್ದವ್ರಾಗಲಿ, ಅಗ್ರೋದವ್ರಾಗಲಿ ಎಲ್ಲರೂ ಒಳ್ಳೆಯವರ. ಏನು ಸರ್, ಎಲ್ಲರೂ ಒಳ್ಳೆಯವರು ಅದರ. ಈ ಥರ ಒಮ್ಮೆ ಆಗಿಲ್ಲ, ಇದು ಫಸ್ಟ್ ಆಗ್ಯದ ನೋಡ್ರಿ. ಈ ಥರ ಆಗ್ಬಾರ್ದು ಅಂತಂದ್ರೆ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಮನವಿ ಮಾಡ್ತೀವಿ. ಇನ್ನು ಮುಂದೆ ನಮ್ಮ ತಂಡಕ್ಕೆ ಬಲ್ಲಾರ್ದಾಗ ನಾವು ಬೇರೆ ಸಾಹೇಬ್ರಿಗೆ ನಾವು ಅವ್ರಿಗೊಂದು ಮನವಿ ಕೊಡ್ತೀವಿ. ನಮ್ಮ ಪತ್ರಿಕೆ ಮಾಧ್ಯಮದವ್ರಿಗೆ ವಿನಂತಿ ಪೂರ್ವಕವಾಗಿ ಕೇಳಿಕೊಡ್ತೀನಿ, ಈ ಥರ ಮಾಡುವಂತೇಳಿ ತಮ್ಮ ಸಪೋರ್ಟ್ನು ಒಳ್ಳೆಯದನ್ನ ಕೇಳಿ ಅಂತೇಳಿ ನಾನು 4 ಮುಗಿಸ್ತೀನಿ. ಜೈ ಹಿಂದ್.